ರಾಘವೇಂದ್ರ ಭಟ್ರಿಗೆ ಜೈ. स्वागतं कृष्ण शरणागतं कृष्ण स्वागतं कृष्ण शरणागतं कृष्ण मधुरापुरी सदना मृदुवदना मधुसूदना इह स्वागतं कृष्ण शरणागतं कृष्ण मधुरापुरी सदना मृदुवदना मधुसूदना इह स्वागतं कृष्ण शरणागतं कृष्ण मधुरापुरी सदना मृदुवदना मधुसूदना इह स्वागतं कृष्ण शरणागतं कृष्ण ಯುದ್ಧ ಮಾಡುವುದಕ್ಕೆ ಮುಂದಾಗಿ ನಂದಿನಿಂದ ಸೋತು ತಾನೂ ಕೂಡ ವಸಿಷ್ಠರಂತೆಯೇ ಬ್ರಹ್ಮರ್ಷಿಯಾಗುತ್ತೇನೆ ಎನ್ನುವ ಶಪಥವನ್ನ ತೊಟ್ಟು ತಪಸ್ಸಿಗೆ ತೆರಳುತ್ತಾನೆ. ಆತನ ತಪಸ್ಸನ್ನು ಭಂಗಗೈಯಲು ಇಂದ್ರ ಹಲವಾರು ಪ್ರಯತ್ನವನ್ನ ಮಾಡುತ್ತಾ ಇರುತ್ತಾನೆ. ಅದರಲ್ಲಿ ಒಂದು ಇದೀಗ ತ್ರಿಶಂಕುವಿನ ಸ್ವರ್ಗಾರೋಹಣ ಎನ್ನುವಂತಹ ಪ್ರಸಂಗ. ಅದನ್ನ ನಿಮ್ಮ ಮುಂದೆ ಅಭಿನಯಿಸಿ ತೋರಿಸಲಿಕ್ಕಿದ್ದಾರೆ ಶ್ರೀಮತಿ ಮಹಾಲಕ್ಷ್ಮಿ ಸೋಮಯಾಜಿ ಅವರು. ಸ್ವರ್ಗದಿಂದ ನೂಕುತ್ತಿದ್ದಾರೆ, ಕಾಪಾಡಿ. ಸತ್ಯವ್ರತ, ಅಲ್ಲಿ ಏನಿಲ್ಲು. ನಾನು ಈವರೆಗೆ ಲೋಕಹಿತಕ್ಕಾಗಿ ತಪಗೈದ ಅಷ್ಟು ಪುಣ್ಯವನ್ನು ಪಣವಾಗಿರಿಸಿ ನಿನ್ನನ್ನು ಅನುಗ್ರಹಿಸುತ್ತಿದ್ದೇನೆ. ಸತ್ಯವ್ರತ, ಅಲ್ಲಿ ಏನಿಲ್ಲು. ಯಾರದು? ಸತ್ಯವ್ರತನ ಸ್ವರ್ಗ ಪ್ರವೇಶವನ್ನು ನಿರಾಕರಿಸಿದವರು ಯಾರು? ಅವರೇ ಆಗಿರಿ ಮೈದೂರು. ಇಲ್ಲವಾದರೆ ಶಪಿಸಿ ಏನು?
ಸಾವಧಾನ ಮಹರ್ಷಿಗಳೇ, ಸಾವಧಾನ. ನಾನು ಸ್ವರ್ಗಾಧಿಪತಿ ಇಂದ್ರ. ತಮ್ಮ ಶಕ್ತಿ ಅಮೋಘ. ಒಪ್ಪಿಕೊಂಡೆಯಲ್ಲ, ಮತ್ತೇಕೆ ಸತ್ಯವ್ರತನಿಗೆ ಸ್ವರ್ಗ ಪ್ರವೇಶದ ನಿರಾಕರಣೆ? ನಿನಗ ಅಧಿಕಾರವನ್ನು ಇದ್ದವರಾರು? ಗುರುಗಳೇ, ಆತ ಗುರುತ್ಯಾಗದಿಂದ ಚಾಂಡಾಲನಾಗಿದ್ದಾನೆ. ಅದಕ್ಕಾಗಿಯೇ ನಾವು ಯಾಗ ಸಂಕಲ್ಪಿಸಿದ್ದು. ಅಶ್ವಿನಿ ದೇವತೆಗಳು ಕರುಣಿಸಿದ ದೇವ ಸದೃಶ ದೇಹಿಯಾಗಿದ್ದಾನೆ ಸತ್ಯವ್ರತ. ನಾವೇ ವಿಧಿವತ್ತಾಗಿ ಯಾಗ ಮಾಡಿಸಿದ್ದೇವೆ. ಈ ಎಲ್ಲದರಿಂದ ಯೋಗ್ಯತಾ ಸಂಪನ್ನನಾಗಿದ್ದಾನೆ ಸತ್ಯವ್ರತ. ಹೌದು, ಆದರೂ ವಸಿಷ್ಠರನ್ನು ತ್ಯಾಗ ಮಾಡಿದ್ದರಿಂದ ಆದ ಧರ್ಮ ಭ್ರಷ್ಟತೆಯನ್ನು ಅವರೇ ಕಳೆಯಬೇಕು. ಅಂದರೆ ನೀನು ನನ್ನ ಸಾಮರ್ಥ್ಯವನ್ನು ಪ್ರಶ್ನಿಸುತ್ತಿರುವಿ? ಇಲ್ಲ, ನನ್ನನ್ನು ಅರ್ಥ ಮಾಡಿಕೊಳ್ಳಿ. ನಾನು ಧರ್ಮ ಪಕ್ಷಪಾತಿಯಾಗಿ ನಡೆಯಲೇಬೇಕು. ಮೇಲಾಗಿ ಗುರು ಬೃಹಸ್ಪತಿಯವರ ಅಭಿಮತವೂ ಇದೇ ಆಗಿದೆ. ಹಾಗಾದರೆ ಸತ್ಯವ್ರತನ ಚಾಂಡಾಲತನವನ್ನು ಪೂರ್ಣವಾಗಿ ಕಳೆಯಲು ನಾನು ವಸಿಷ್ಠರನ್ನು ಕೇಳಬೇಕು? ಕೂಡದು. ಅದಾಗದ ಮಾತು. ಏನೇ ಆಗಲಿ ಸತ್ಯವ್ರತನಿಗೆ ಸ್ವರ್ಗ ಸಿಗಲೇಬೇಕು. ಅದಕ್ಕಾಗಿ ನನ್ನ ತಪಶಕ್ತಿಯನ್ನೇ ಪಣವಾಗಿರಿಸಿದ್ದೇನೆ. ಇಷ್ಟಿದ್ದು ನಿನ್ನ ಸ್ವರ್ಗದಲ್ಲಿ ಸತ್ಯವ್ರತನಿಗೆ ಸ್ಥಾನವಿಲ್ಲ ಅಂತಾದರೆ ಸತ್ಯವ್ರತ ಈಗ ನಿಂತ ಎಡೆಯಲ್ಲಿಯೇ ಪ್ರತಿ ಸ್ವರ್ಗವನ್ನು ನಿರ್ಮಿಸುತ್ತೇನೆ. ಕಾಮಧೇನು, ಕಲ್ಪವೃಕ್ಷ, ಅಪ್ಸರೆಯರು ಆತನನ್ನು ಸೇವಿಸಲಿವೆ. ಅಲ್ಲಿಗೆ ಆತನೇ ಇಂದ್ರ. ಈ ನೂತನ ನಿರ್ಮಾಣವನ್ನು ನೀನು ತಡೆಯಬಲ್ಲೆಯ? ಶಕ್ತಿ ಇದ್ದರೆ ಪ್ರಯತ್ನಿಸು. ನಿಮ್ಮ ಶಕ್ತಿಗೆ ಎಲ್ಲವೂ ಸಾಧ್ಯ. ಆದರೆ ಈ ಲೋಕದಲ್ಲಿ 2 ಸ್ವರ್ಗವಾಗಲಿ 2 ಇಂದ್ರರಾಗಲಿ ಇರುವುದು ಅಶಕ್ಯ. ಅದು ಲೋಕ ವಿರುದ್ಧವೂ ಹೌದು. ಮತ್ತೊಬ್ಬರಿಗೆ ತೊಂದರೆ ಆಗದೇ ಇದ್ದಲ್ಲಿ ಆ ಲೋಕ ರೂಢಿಯನ್ನು ಮೀರುವಲ್ಲಿ ನಾನು ಸದಾ ಉತ್ಸುಕನು. ಅದಕ್ಕೆ ನೀವೇ ಉದಾಹರಣೆ. ಆದರೂ ಆತನಿಗೆ 100 ಯಾಗಗೈದ ಫಲವಿಲ್ಲ. ಎತ್ತದ ಹವಿಸ್ಸಿಗೆ ಆತ ಅರ್ಹನೂ ಆಗಲಾರ. ಮೇಲಾಗಿ ಲೋಕ ರಕ್ಷಕನೂ ಆಗಲಾರ. ಅದಾವುದರ ಅಗತ್ಯ ಆತನಿಗಿಲ್ಲ. ಹಾಗಾದರೆ ಸರಿ, ನಿಮ್ಮ ನೂತನ ನಿರ್ಮಾಣದಲ್ಲಿ ಮಾನವ ಶರೀರದೊಂದಿಗೆ ಸ್ವರ್ಗ ಸುಖವನ್ನು ಅನುಭವಿಸಲಿ ಅಸತ್ಯವ್ರತ. ನನಗೇನಂತೆ? ಅಲ್ಲಿಗೆ ತ್ರಿಶಂಕು ಎಂಬ ಅಪವಾದವು ನಿವಾರಣೆಯಾದಂತೆ. ಸತ್ಯವ್ರತ, ಈಗ ನೀನಿಟ್ಟ ಎಡೆಯೇ ನಿನಗಿನ್ನು ಸ್ವರ್ಗಲೋಕ. ಅಲ್ಲಿಗೆ ನೀನೇ ಇಂದ್ರ. ಧನ್ಯನಾದೆ ಗುರುದೇವ, ಧನ್ಯನಾದೆ. ಧನ್ಯವಾದ. ಗಣದೊಳಿರುತ್ತಿದ್ದನಾಗ ಪ್ರಾತಃ ಕಾಲದೊಳೆದ್ದು ನಿತ್ಯ ಕರ್ಮ ಮುಗಿಸಿ ನಾಥನ ಧ್ಯಾನ ಮಾಡುತ್ತಲೀ ಪಾತ್ರರ ಮನೆಗೋಗಿ ಯಾತನೆಯ ಮಾಡಿ ಗ್ರಾಸ ತರುವನು ಮುಟ್ಟಿ ತುಂಬ. ಪತಿವ್ರತೆ ಹೆಂಡತಿ ಪತಿ ತಂದತೆ ಸಾಕೆಂದು ಹಿತದಿಂದ ಪಾಕ ಮಾಡುವಳು.
ಅತಿ ಭಕ್ತಿಯಿಂದಲೇ ಪತಿಗೆ ಭೋಜನ ಬಡಿಸಿ ಪತಿವಂತೆ ಉಳಿದದ್ದುಣ್ಣುವಳು. ಹಸಿವೆ ತೃಷಗಳಿಂದ ಅತಿ ಕ್ಲೇಶವಾಗಿದ್ದು ಪತಿ ಕೂಡ ಮಾತನಾಡಿದಳು. ಗತಿಯೇನು ನಮಗಿನ್ನು ಹಿತವರ್ಯಾರಿಲ್ಲೇ ಸದ್ಗತಿಯೇನೆಂದೆನುತ ಪೇಳಿದಳು. ಕೊಡಲಿಯೊಳಗೆ ನಿಮ್ಮ ಒಡ ಹುಟ್ಟಿದವರಿಲ್ಲೇ ಒಡನೆ ಆಡಿದ ಗೆಳೆಯರಿಲ್ಲೇ. ಕರೆದು ಕೂಡಿಸಿಕೊಂಡು ಬಿರುಸು ಮಾತೇಳುವ ಹಿರಿಯರು ದಾರಿಲ್ಲೇ ನಿಮಗೆ. ಚಿಕ್ಕಂದಿಲ್ಲೋದಿಲ್ಲೇ ಹೆತ್ತವರ್ ಹೇಳಿಲ್ಲೇ ಉತ್ತಮ ಗುರುಗಳಿಲ್ಲೇನು. ಹೊತ್ತು ವ್ಯಾಳ್ಯಕ್ಕಾಗೋ ಮಿತ್ರರು ಯಾರಿಲ್ಲೇ ಮತ್ತೆ ಕೇಳಿದಳು ಕ್ಲೇಶದಲ್ಲಿ. ಮಡದಿ ಮಾತನು ಕೇಳಿ ಮನದೊಳಗೆ ಯೋಚಿಸಿ ಹುಡುಗನಾಗಿರಲಿಕ್ಕೆ ಹೋಗಿ. ಗುರುಕುಲ ವಾಸದಲ್ಲಿ ಹರಿ ನಾನು ಓದಿದ್ದು ಹರಿ ಹೊರತು ಇನ್ನೊಬ್ಬರಿಲ್ಲ. ಇನ್ನೊಬ್ಬ ಯಾತಕ್ಕೆ ಅನ್ಯರ ಅಪೇಕ್ಷೆಗೆ ಮನ್ನಿಸಿ ಹೋಗಿ ಬರ್ರೆನಲು. ಇನ್ನೇನು ಕೊಡುತ್ತೀಯೇ ಹರಿಯ ಮುಂದಿಡಲಿಕ್ಕೆ ಚಂದಾಗಿ ಕೇಳಿದನಾಗ. ಗಾಬರಿಯಾದಳು ಸಾಗಿತ ನಡೆದಳು ಬೇಗ ತಂದಳು ಅವಲಕ್ಕಿ. ಬಾಗಿ ವಸ್ತ್ರದೋಳು ಬೇಗ ಕಟ್ಟಿ ಕೊಟ್ಟು ಹೋಗಿ ಬರ್ರೆನುತ ಹೇಳಿದಳು. ಅಂಗಳವನು ಬಿಟ್ಟು ಮುಂದಕ್ಕೆ ಬಂದನು ಹಂಗ ಹಾರೋದಿತು ಎಡಕ್ಕೆ. ಮಂಗಳವಾಗುವುದು ರಂಗನ ದರ್ಶನ ಸಂದೇಹವಿಲ್ಲದಾಗುವುದು. ಬಾಗಿಲನ್ನು ಬಿಟ್ಟು ಸಾಗಿ ಮುಂದಕ್ಕೆ ಬರಲು ಕಾಗೆ ಹಾರ್ಹೋದವು ಬಲಕೆ. ಆಗುವುದು ನಮಗಿನ್ನು ಆಗುವುದು ಶುಭ ಚಿಹ್ನ ಆಗುವುದು ಹರಿಕೃಪೆಯಿಂದ. ಹಿಂಗೆಂದು ಬ್ರಾಹ್ಮಣ ಮುಂದಕ್ಕೆ ನಡೆದನು ಕಂಡನು ಕಮಲ ಪುಷ್ಪಗಳ. ರಂಗನ ಹೆಂಡಿರ ಹೆರಳಿಗೆ ಬೇಕೆಂದು ಕೊಯ್ದು ಕೊಂಡನು ಕಮಲ ಪುಷ್ಪಗಳ. ಹರಿಯುವ ಜಲವೆಲ್ಲ ಹರಿ ಅಭಿಷೇಕಕ್ಕೆಂದರುಷದಲ್ಲಿ ತುಂಬಿಕೊಂಡು ಕರದಲ್ಲಿ ಹಿಡಕೊಂಡು ಪುರದ ಬಾಗಿಲ ಮುಂದೆ ಹರಿಹಂಗೆ ದೊರಕುವನೆಂದ. ನಿಂತನು ಬ್ರಾಹ್ಮಣ ಅನಂತ ರೂಪ ಧ್ಯಾನ ಅಂತರಂಗದಲ್ಲಿ ಮಾಡುತ್ತಲೀ. ಸಂತೋಷದಿಂದಲೇ ಧರಿಸಿದ ದಶರೂಪದಿಂದ ಬಂದೆನ್ನ ಕಾಯಂದ. ಹರಕು ವಸ್ತವನುಟ್ಟು ಹರಿಧ್ಯಾನ ಮಾಡುವ ವಿಪ್ರನ ಕಂಡ ಚಾರಕರು. ಬರಬೇಡಿರೊಳಗೆ ಹಿರಿಯರಪ್ಪಣೆ ಇಲ್ಲ ತಿರುಗಿ ಹೋಗೆನುತ ಹೇಳಿದರು. ಅಂದ ಮಾತನು ಕೇಳಿ ಅಂಜಿದ ಬ್ರಾಹ್ಮಣ ಇಂದಿರ ರಮಣ ಘೇಳೆಂದ. ಹೆಸರು ಸೂದಮನಂತೆ ಹಸಿದು ಬಂದನೆಂದು ವಸುದೇವ ತನಯ ಹೇಳಿದರು. ಕೇಳಿದ ಹರಿಯದ್ದು ಬಹಳ ಹರ್ಷದಿಂದ ಬೇಗ ಕರೆ ತನ್ನೀರಿ ಅವನ. ಹೋಗು ಹೋಗೆಂದರೆ ಸಾಗಿ ಮುಂದಕ್ಕೆ ಬಂದು ಬಾಗಿಲಿಗೆ ಬಂದ ಸುಧಾಮ. ಬಂದ ಭಕ್ತನ ನೋಡಿ ಆನಂದದಿಂದೆದ್ದು ವಂದಿಸಿ ಆಸನವ ಹಾಕಿದರು. ಚಂದದಿಂದಲೇ ಕರವ ಪಿಡಿದು ಮಾತಾಡುತ್ತ ಬಂದ ಕಾರಣವ ಕೇಳಿದರು. ಮಂದಗಮನೆ ಸಹಿತ ತಂದ ಉದಕದಿಂದ ಚಂದದಿಂದಲೇ ಪಾದ ತೊಳೆದು ಗಂಧ ಕೇಸರ ಹಚ್ಚಿ ಚಂದ ಚಾಮರದಿಂದ ಅಂದದಿ ಗಾಳಿ ಬೀಸುವರು. ಹಸಿದು ಬಂದನೆಂದು ಹಸಿವಿಗೆ ತಕ್ಕಂಥ ಹಸನಾದ ಹಣ್ಣು ಸಕ್ಕರೆಯು. ಕುಸುಮನಾಭನುತ ಪನ್ನೀರು ತಂದಿದೆ ಎಂದು ಕೈ ತೊಳೆದ ಸುಧಾಮ. ಮಂದಾರಧರಗಿನ್ನು ಸುಂದರ ಸತಿಯರು ತಂದಾರು ತಬಕದೊಳ್ವಿಳ್ಯವ. ಇಂದಿರೆ ರಮಣನು ಬಂದ ಸುಧಾಮನು ಚಂದದಿ ಮೆದ್ದರು ವಿಳ್ಯವ. ಶ್ರಮ ಬಹಳಾಗಿದೆ
ವಿಶ್ರಮಿಸಿಕೊಳ್ಳಿರೆಂದು ಸೆಳೆಮಂಚ ತಂದು ಹಾಕಿದರು. ಶಾಲು ಸಕಲಾತಿ ಮೇಲಾದ ಹಾಸಿಗೆಯ ಮೇಲೆ ಮಲಗಿದ ಸುಧಾಮ. ಅಂದಿನ ರಾತ್ರಿಲಿ ಮಂದಗಮನೆರ ಬಿಟ್ಟು ಬಂದು ಮಲಗಿದನು ಶ್ರೀಹರಿಯು. ಹಿಂದಿನ ವೃತ್ತಾಂತ ಒಂದೊಂದು ಸ್ಮರಿಸುತ್ತ ಆನಂದದಿ ಹರಿಯು ಸುಧಾಮ. ಅಂದಿನ ಸ್ನೇಹವು ಹಿಂದೇಕೆ ನೆನಪಾಯ್ತು ಬಂದಿರಿ ಬಹುದಿನಕ್ಕೆಂದ. ಹೆಂಡತಿ ಮಕ್ಕಳು ಇಹರೇನು ನಿಮಗೆಂದು ಇಂದಿರಾ ರಮಣ ಕೇಳಿದನು. ಹೆಂಡತಿ ಕಳುಹಿದನು ರಂಗನ ದರ್ಶನ ಕೊಂಡು ಬಾರೆನುತ ಹೇಳಿದಳು. ತಂದದ್ದು ಕೊಡಲಿಕ್ಕೆ ಸಂದೇಹ ಆರ್ಡಿನರಿ ವಿಡಿಯೋ ವಾರಕ್ಕೆ ま
ಸಂಬಂಧಿಸಿದ ಏನೋ ಒಂದು ಇದ್ರೆ ಬಲು ಚಂದ, ಇಲ್ಲದಿದ್ರೆ ಕಾರ್ಯಕ್ರಮ ಸಪ್ಪೆಯಾಗಿ ಹೋಗ್ತದೆ ಅಂತ. ಈಗ ಕುಮಾರಿ ಪ್ರತೀಕ್ಷಾ ಅವರು, ನಿಮ್ಗೆ ಈಗಾಗಲೇ ಬಿಲ್ಲ ಹಬ್ಬದ ಕಥೆಯೂ ಗೊತ್ತಿದೆ. ಕಂಸ ಕೃಷ್ಣ ಮತ್ತೆ ಬಲರಾಮನನ್ನ ಕೊಲ್ಬೇಕು ಅಂತೇಳಿ ಹಲವಾರು ಪ್ರಯತ್ನವನ್ನ ಮಾಡಿ ವಿಫಲನಾಗ್ತಾನೆ. ಕೊನೆಗೆ ಏನ್ ಮಾಡ್ತಾನೆ, ಕೃಷ್ಣನನ್ನೇ ಮಧುರೆಗೆ ಕರೆಸಿಕೊಂಡು ಅವನನ್ನ ಕೊಲ್ಲುವ ಒಂದು ಯೋಜನೆಯನ್ನ ಹೂಡ್ತಾನೆ. ಅದಕ್ಕೆ ಯಾರು ತಕ್ಕವರು ಅಂತೇಳಿ ಯೋಚಿಸಿದಾಗ ಅಕ್ರೂರನ ನೆನಪಾಗ್ತದೆ. ಅಕ್ರೂರ ಬಂದು ಕೃಷ್ಣನನ್ನ ಪ್ರೀತಿಯಿಂದ ಬಿಲ್ಲ ಹಬ್ಬಕ್ಕೆ ಅಂತ ಹೇಳಿ ಕರೆದಾಗ ಅಕ್ರೂರ ದುಃಖದಿಂದ ಇರುವಂತಹ ವಿಚಾರವನ್ನ ತಿಳಿಸ್ತಾನೆ. ಆಗ ಕೃಷ್ಣ ಅಕ್ರೂರನಿಗೆ ಏನ್ ಹೇಳ್ತಾನೆ ಎನ್ನುವುದನ್ನ ಕುಮಾರಿ ಪ್ರತೀಕ್ಷಾ ಇವರ ನೃತ್ಯದ ಮೂಲಕ ನೋಡೋಣ. No!
ದಿಮ್ಮಿಸಾಲೆ ದಿಮ್ಮಿಸಾಲೆನ್ನಿರೋ ಗೋ ಮಕ್ಕಳೆಲ್ಲ ಕೂಡಿ ಗೋಪಾಂಗನೆಯರ ಮೇಲೆ ಭಸ್ಮ ಸೂಸುತ್ತ ದಿಮ್ಮಿಸಾಲೆನ್ನಿರೋ ಗೋ ಮಕ್ಕಳೆಲ್ಲ ಕೂಡಿ ಗೋಪಾಂಗನೆಯರ ಮೇಲೆ ಭಸ್ಮ ಸೂಸುತ್ತ ದಿಮ್ಮಿಸಾಲೆ ರಂಗ ದಿಮ್ಮಿಸಾಲೆ ದಿಮ್ಮಿಸಾಲೆ ರಂಗ ದಿಮ್ಮಿಸಾಲೆ ಗಂಧ ಕಸ್ತೂರಿ ಪುನಗು ಚಂದದಿಂದ ಲೇಪ ಮಾಡಿ ಗಂಧ ಕಸ್ತೂರಿ ಪುನಗು ಚಂದದಿಂದ ಲೇಪ ಮಾಡಿ ನಂದ ಗೋಪಸುತನ ಮೇಲೆ ತಂದು ಸೂಸಿ ಭಸ್ಮವ ನಂದ ಗೋಪಸುತನ ಮೇಲೆ ತಂದು ಸೂಸಿ ಭಸ್ಮವ ದಿಮ್ಮಿಸಾಲೆ ರಂಗ ದಿಮ್ಮಿಸಾಲೆ ದಿಮ್ಮಿಸಾಲೆ ರಂಗ ದಿಮ್ಮಿಸಾಲೆ ದಿಮ್ಮಿಸಾಲೆ ರಂಗ ದಿಮ್ಮಿಸಾಲೆ ದಿಮ್ಮಿಸಾಲೆ ರಂಗ ದಿಮ್ಮಿಸಾಲೆ ದಿಮ್ಮಿಸಾಲೆನ್ನಿರೋ ಗೋ ಮಕ್ಕಳೆಲ್ಲ ಕೂಡಿ ಗೋಪಾಂಗನೆಯರ ಮೇಲೆ ಭಸ್ಮ ಸೂಸುತ್ತ ದಿಮ್ಮಿಸಾಲೆನ್ನಿರೋ ಗೋ ಮಕ್ಕಳೆಲ್ಲ ಕೂಡಿ ಗೋಪಾಂಗನೆಯರ ಮೇಲೆ ಭಸ್ಮ ಸೂಸುತ್ತ ದಿಮ್ಮಿಸಾಲೆ ರಂಗ ದಿಮ್ಮಿಸಾಲೆ ದಿಮ್ಮಿಸಾಲೆ ರಂಗ ದಿಮ್ಮಿಸಾಲೆ ಅರಳಿಗಣ್ಣಿನ ಬಾಲೀರು ಹರುಷದಿಂದ ಬಂದು ನಿಂತು ಅರಳಿಗಣ್ಣಿನ ಬಾಲೀರು ಹರುಷದಿಂದ ಬಂದು ನಿಂತು ವರದ ಕೇಶವನ ಮೇಲೆ ತಂದು ಸೂಸಿ ಭಸ್ಮವ ವರದ ಕೇಶವನ ಮೇಲೆ ತಂದು ಸೂಸಿ ಭಸ್ಮವ ದಿಮ್ಮಿಸಾಲೆ ರಂಗ ದಿಮ್ಮಿಸಾಲೆ ದಿಮ್ಮಿಸಾಲೆ ರಂಗ ದಿಮ್ಮಿಸಾಲೆ ದಿಮ್ಮಿಸಾಲೆನ್ನಿರೋ ಗೋ ಮಕ್ಕಳೆಲ್ಲ ಕೂಡಿ ಗೋಪಾಂಗನೆಯರ ಮೇಲೆ ಭಸ್ಮ ಸೂಸುತ್ತ ದಿಮ್ಮಿಸಾಲೆನ್ನಿರೋ ಗೋ ಮಕ್ಕಳೆಲ್ಲ ಕೂಡಿ ಗೋಪಾಂಗನೆಯರ ಮೇಲೆ ಭಸ್ಮ ಸೂಸುತ್ತ ದಿಮ್ಮಿಸಾಲೆ ರಂಗ ದಿಮ್ಮಿಸಾಲೆ ದಿಮ್ಮಿಸಾಲೆ ರಂಗ ದಿಮ್ಮಿಸಾಲೆ ವಾದಿರಾಜ ಒಲಿದು ಬಂದು ಸೋದೇಪುರದಲ್ಲಿ ನಿಂತು ವಾದಿರಾಜ ಒಲಿದು ಬಂದು ಸೋದೇಪುರದಲ್ಲಿ ನಿಂತು ಮೋದಿ ಹಯವದನ ಮೇಲೆ ಬರೆದು ಸೂಸಿ ಭಸ್ಮವ ಮೋದಿ ಹಯವದನ ಮೇಲೆ ಬರೆದು ಸೂಸಿ ಭಸ್ಮವ ದಿಮ್ಮಿಸಾಲೆ ರಂಗ ದಿಮ್ಮಿಸಾಲೆ ದಿಮ್ಮಿಸಾಲೆ ರಂಗ ದಿಮ್ಮಿಸಾಲೆ ದಿಮ್ಮಿಸಾಲೆನ್ನಿರೋ ಗೋ ಮಕ್ಕಳೆಲ್ಲ ಕೂಡಿ ಗೋಪಾಂಗನೆಯರ ಮೇಲೆ ಭಸ್ಮ ಸೂಸುತ್ತ ದಿಮ್ಮಿಸಾಲೆನ್ನಿರೋ ಗೋ ಮಕ್ಕಳೆಲ್ಲ ಕೂಡಿ ಗೋಪಾಂಗನೆಯರ ಮೇಲೆ ಭಸ್ಮ ಸೂಸುತ್ತ ದಿಮ್ಮಿಸಾಲೆ ರಂಗ ದಿಮ್ಮಿಸಾಲೆ ದಿಮ್ಮಿಸಾಲೆ ರಂಗ ದಿಮ್ಮಿಸಾಲೆ ದಿಮ್ಮಿಸಾಲೆ ರಂಗ ದಿಮ್ಮಿಸಾಲೆ ಇದೀಗ ಅಮ್ಮ ನಿಮ್ಮ ಮನೆಗಳಲ್ಲಿ ಎನ್ನುವಂತಹ ಹಾಡಿಗೆ ನಮ್ಮ ರಂಗನ ಕಂಡಿರೆ ನಮ್ಮ ಕೃಷ್ಣನ ಕಂಡಿರೆ ನಮ್ಮ ರಂಗನ ಕಂಡಿರೆ ನಮ್ಮ ಕೃಷ್ಣನ ಕಂಡಿರೆ ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೆ ಅಮ್ಮ ಕೃಷ್ಣನ ಕಂಡಿರೆ ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಕಾಶಿ ಪೀತಾಂಬರ ಕೈಯಲ್ಲಿ
ಚಿನ್ನದ ಮಗಿಯೊಂದು ಇಡುವಾಗಿ ಕುಂಬಾರಕಿ ಇಕಿ ಕುಂಬಾರಕಿ ಕುಂಬಾರಕಿ ಇಕಿ ಕುಂಬಾರಕಿ ಈ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡಿರುವಾಕಿ ಕುಂಬಾರಕಿ ಇಕಿ ಕುಂಬಾರಕಿ ಕುಂಬಾರಕಿ ಇಕಿ 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 ಚಂದ್ರಿನ ಶೋಭಿತದ ಚಂದ್ರಿನ ಅರ್ಧ ಚಂದ್ರ ಕೃತಿಯ ಪಡೆಗೆ ಚರ್ವಿನ ಅರ್ಧ ಚಂದ್ರ ಕೃತಿಯ ಪಡೆಗೆ ಕಸ್ತೂರಿ ತಿಲಕ ಭ್ರೂಲತೆಯ ಮಾಲಿನಿಗೆ
ಮುತ್ತುಳ್ಳ ಶರಣರ ಕಂಡನಿಗೆ ಮುಕ್ಕನ ದೇವರ ಮಗನಿಗೆ ಮುತ್ತುಳ್ಳ ಶರಣರ ಬಂಧನಿಗೆ ಘನವನ ನೆನೆದರೆ ಘನವನವಾಯಿತು ನೀಡ ನಮ್ಗ ನೀಡ ನಮ್ಗ ಸುಖಾನ ಗಿಯ 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 ಚೆಲ್ಲಿ ಹಾಲ ಚಿಲಿಪಿಲಿ ಹರಿಸಿದೋ ಹಕ್ಕಿಯ ಮೇಳ ಏತೇತೇತಲು ತೆನೆ ಚೆಲ್ಲಿ ಹಾಲ ಚಿಲಿಪಿಲಿ ಹರಿಸಿದೋ ಹಕ್ಕಿಯ ಮೇಳ ಕಣಕಣದಲ್ಲೂ ಬಂಗಾರ ಜಾಲ ಕಣಕಣದಲ್ಲೂ ಬಂಗಾರ ಜಾಲ ಬೆರಗಾಗಿ ನಿಂತಿತೋ ಚಲಿಸದೆ ಕಾಲ ಬೆರಗಾಗಿ ನಿಂತಿತೋ ಚಲಿಸದೆ ಕಾಲ ಸಕದ ಸಿರಿ ಬಂತು ನಮ್ಮೂರಿಗೆ ಸುಗ್ಗಿಯ ಸೊಬಗಿಂದು ನಮ್ಮೂರಿಗೆ ಸಕದ ಸಿರಿ ಬಂತು ನಮ್ಮೂರಿಗೆ ಸುಗ್ಗಿಯ ಸೊಬಗಿಂದು ನಮ್ಮೂರಿಗೆ ಹೊಯ್ಯರಿ ಹೊಯ್ಯ ಹೊಯ್ಯರಿ ಹೊಯ್ಯ ಹೊಯ್ಯರಿ ಹೊಯ್ಯಾರಿ ಕೈಯ ತಕ ಕೈಯ ತಕ ಕೈಯ ತಕ ಕೈ ಹೊಯ್ಯರಿ ಹೊಯ್ಯ ಹೊಯ್ಯರಿ ಹೊಯ್ಯ ಹೊಯ್ಯರಿ ಹೊಯ್ಯಾರಿ ಕೈಯ ತಕ ಕೈಯ ತಕ ಕೈಯ ತಕ ಕೈ ಅರಿಶಿನ ಕುಂಕುಮ ಮೈಗೆಲ್ಲ ಮೇತಿ ಹಸಿರುಟ ಹಡೆದವ್ವ ಮಧುಮಣಗೀತಿ ಅರಿಶಿನ ಕುಂಕುಮ ಮೈಗೆಲ್ಲ ಮೇತಿ ಹಸಿರುಟ ಹಡೆದವ್ವ ಮಧುಮಣಗೀತಿ ತೊಟ್ಟಿರೇ ಜರತಾಳಿ ಮರಗಳ ನೇತಿ ತೊಟ್ಟಿರೇ ಜರತಾಳಿ ಮರಗಳ ನೇತಿ ದೀಪಣ ಹೊರಟವೋ ಪಾತರ ಗೀತಿ ದೀಪಣ ಹೊರಟವೋ ಪಾತರ ಗೀತಿ ಸಕದ ಸಿರಿ ಬಂತು ನಮ್ಮೂರಿಗೆ ಸುಗ್ಗಿಯ ಸೊಬಗಿಂದು ನಮ್ಮೂರಿಗೆ ಸಕದ ಸಿರಿ ಬಂತು ನಮ್ಮೂರಿಗೆ
ಈಗ ಪುಟಾಣಿ ಶ್ರೀಜಿತ್ ಸೋಮಿಯಾಜಿ ಇವರಿಂದ ಒಂದು ಯಕ್ಷ ನೃತ್ಯ. ವಿನಾಯಕನ ಗೌರಿ ಸುತನ ಲಂಬೋದರನ ನೆನೆಯಿರೋ 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 ಜನರೆಲ್ಲ ಗುಣಯುತನ ತರಗಡತಾಮುತ್ತ ದೇವರ ದೇವ ಕೃಪಾಕರನ ದಾಧಿ ದಾಧೈ ದಾಧಿ ದಾಧೈ ದಾಧಿನ ಧಿನ 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 ಬಾಂ ದಿಡ 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 ತಾಂ ದಿಡ 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 ತೈ ದಿಡ 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 ತರಿಗಡ ಗಡ ದಿಡ 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 ತರಿಗಡ ಗಡ ದಿಡ ತಾಂ ದಿಡ ತಾಂ ಗಜಮುಖನ ಚಂದನ
ಲಂಬೋದರನ ನೆನೆಗಿರು ನೆನೆಗಿರು ನೆನೆಗಿರ ನೆನೆಗಿರು ಜನರಲ್ಲ ಗುಣಯುತನ ಗಜಮುಖ ನಾನಿನ ಪಾದವ ನೆನೆಬೆ ಇಬ್ಬರು ಬೇಕು. ತರ್ಕಡತೈ ಗಜಮುಖ ನಾನಿನ್ನ ಪಾದವ ನೆನೆಬೆ ನಿಜವಾಗಿ ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶ ಅಂಕುಶಧರ ಪರಮ ಪವಿತ್ರ ಚಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಬುದ್ಧಿ ಪ್ರದಾಯಕ ಪುಸ್ತಕ ಹಸ್ತ ಸಿದ್ಧಿ ವಿನಾಯಕ ಪಾದ ನಮಸ್ತೆ ಸಿದ್ಧಿ ವಿನಾಯಕ ಪಾದ ನಮಸ್ತೆ ದಿತ್ತೋಂ ತತ್ತೋಂ ಜಗದಿನ ದಿತ್ತೋಂ ದೇವ ದೇವರ ದೇವ ದೇವನಲ್ಲವ ಓ ದೇವ ದೇವರ ದೇವನಲ್ಲವ ದೇವ ದೇವರ ದೇವ ದೇವನಲ್ಲವ ಓ ದೇವ ದೇವರ ದೇವನಲ್ಲವ ತಕ್ಕದಿನ ದೇವ ದೇವರ ದೇವ ದೇವನಲ್ಲವ ತೋದಿಂದ ಕೃತದಿಂದ ಕೈದ ಕೈದ ದೇವ ದೇವರ ದೇವ ದೇವನಲ್ಲವ ಓ ದೇವ ದೇವರ ದೇವನಲ್ಲವ ಓ ದೇವ ದೇವರ ದೇವನಲ್ಲವ ಸುರಮುನಿದಾತ ತ್ರಿಜಗವನ್ನಿತ ವರವಿವದಾತ ಸುಗುಣ ಪ್ರಖ್ಯಾತ
ಜಾಗ ಬೇಕಾ? ಅವರ ಸಂಗಡಿಗಳು ಬರುತ್ತೆ. ಅದು ಭಾವ
ವೀರ ಗಳಿಸಿದಿ ಹೆಚ್ಚ ಸಾಯೋ ತನಕ ತಿನ್ನುತ್ತಿದಿ ನುಚ್ಚ ಹಣವ ಬಹಳ ಗಳಿಸಿದಿ ಹೆಚ್ಚ ಸಾಯೋ ತನಕ ತಿನ್ನುತ್ತಿದಿ ನುಚ್ಚ ಬಾಯಲ್ಲಿ ಮಾತ್ರ ಬೆಲ್ಲದ ಅಚ್ಚ ಬಾಯಲ್ಲಿ ಮಾತ್ರ ಬೆಲ್ಲದ ಅಚ್ಚ ಪರೋಪಕಾರವ ಮಾಡಲಿಲ್ಲ ಹೋಚ್ಚ ಯಾರ ಹೊಲ ಯಾರ ಮನಿ ನೆಚ್ಚಿ ಕುಂತಿ ಸುಳ್ಳೆ ಎಲ್ಲ ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತಿ ಸುಳ್ಳೆ ಎಲ್ಲ ನರ ಜನ್ಮ ದೊಡ್ಡದೈತಿ ಪಾಪಗಳು ಬಿದ್ದು ಸಾಯ್ತಿ ನರ ಜನ್ಮ ದೊಡ್ಡದೈತಿ ಪಾಪಗಳು ಬಿದ್ದು ಸಾಯ್ತಿ ಹಗಲಿರುಳು ದುಡ್ಡಿಗೆ ಸಾಯ್ತಿ ಹಗಲಿರುಳು ದುಡ್ಡಿಗೆ ಸಾಯ್ತಿ ನೀ ಹೋದ ಮ್ಯಾಲ ಉಳಿದವರ ಗತಿ ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತಿ ಸುಳ್ಳೆ ಎಲ್ಲ ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತಿ ಸುಳ್ಳೆ ಎಲ್ಲ ಹುಟ್ಟಿದವರು ಉಳಿಯುವುದಿಲ್ಲ ತಿರುಗಿ ತಿರುಗಿ ಬರುವುದು ಇಲ್ಲ ಹುಟ್ಟಿದವರು ಉಳಿಯುವುದಿಲ್ಲ ತಿರುಗಿ ತಿರುಗಿ ಬರುವುದು ಇಲ್ಲ ಗುರುದೇವ ಹೇಳಿದ ಕುಲ್ಲ ಗುರುದೇವ ಹೇಳಿದ ಕುಲ್ಲ ಶಿವನಿನ ಮರೆತ
ಸುಳ್ಳೇ ಎಲ್ಲ ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತೆ ಸುಳ್ಳೇ ಎಲ್ಲ ನಂದ ಧರ್ಮ ನಿಂದಿ ಧರ್ಮ ಎಂದು ನೀನು ಬೀಗುತ್ತಿಯಲ್ಲ ನಂದ ಧರ್ಮ ನಿಂದಿ ಧರ್ಮ ಎಂದು ನೀನು ಬೀಗುತ್ತಿಯಲ್ಲ ಸತ್ತ ಮೇಲೆ ಒಂದೇ ಎಲ್ಲ ಸತ್ತ ಮೇಲೆ ಒಂದೇ ಎಲ್ಲ ಶಿವನ ಪಾದವ ಸೇರುವಲ್ಲ ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತೆ ಸುಳ್ಳೇ ಎಲ್ಲ ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತೆ ಸುಳ್ಳೇ ಎಲ್ಲ ನಾನು ನನ್ನದು ಎನ್ನುತ್ತೀಯಲ್ಲ ನಾನು ನನ್ನದು ಎನ್ನುತ್ತೀಯಲ್ಲ ನೀ ಹೋಗುವುದು ಗೊತ್ತೇ ಇಲ್ಲ ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತೆ ಸುಳ್ಳೇ ಎಲ್ಲ ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತೆ ಸುಳ್ಳೇ ಎಲ್ಲ ಮೆಚ್ಚಿ ಕುಂತೆ ಸುಳ್ಳೇ ಎಲ್ಲ ಮೆಚ್ಚಿ ಕುಂತೆ ಸುಳ್ಳೇ ಎಲ್ಲ ಭಾವದಿ ಯಾವ ರಾಗದಿ ಹಾಡಿ ಪಾಡಲಿ ನಿನ್ನಯ ತಾಯಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ಪನ್ನಗ ಫಣಿವೇಣಿ ಪದ್ಮಾಸಿನಿ ಹರಿರಾಣಿ ಪನ್ನಗ ಫಣಿವೇಣಿ ಪದ್ಮಾಸಿನಿ ಹರಿರಾಣಿ ಪದ್ಮಗದ ಪಾಣಿ ಪರಮಗುಣ ಸುಗುಣಿ ಪದ್ಮಗದ ಪಾಣಿ ಪರಮಗುಣ ಸುಗುಣಿ ಇಂದಿರ ನಯನಿ ಚಂದಿರ ವದನಿ ಇಂದಿರ ನಯನಿ ಚಂದಿರ ವದನಿ ಅನುಪಮ ಸುಂದರಿ ನಾರಾಯಣಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಕನಕವ ಕೊಡುವ ಧನಲಕ್ಷ್ಮಿಯು ನೀನಾಗಿ ಕನಕವ ಕೊಡುವ ಧನಲಕ್ಷ್ಮಿಯು ನೀನಾಗಿ ಹರೆಯಲ್ಲಿ ನೆಲೆಸಿರುವೆ ದೀನರ ರಕ್ಷಿಸಲು ಹರೆಯಲ್ಲಿ ನೆಲೆಸಿರುವೆ ದೀನರ ರಕ್ಷಿಸಲು ಸಂಕಟ ಹರಿಸುವ ವೆಂಕಟರಮಣಿ ಸಂಕಟ ಹರಿಸುವ ವೆಂಕಟರಮಣಿ ಆರ್ದ್ರಪರಾಯಣಿ ನಾರಾಯಣಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಯಾವ ಭಾವದಿ ಯಾವ ರಾಗದಿ ಯಾವ ಭಾವದಿ ಯಾವ ರಾಗದಿ ಹಾಡಿ ಪಾಡಲಿ ನಿನ್ನಯ ತಾಯೇ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ನಿನ್ನ ಗಾನವ ಪಾಡಲು ನಿನ್ನ ಗಾನವ ಪಾಡಲು ಮಹಾಭಾರತದ ಯುದ್ಧದ ನಂತರ ಪಾಂಡವರು ಒಂದಷ್ಟು ವರ್ಷಗಳ ಕಾಲ ಧರ್ಮದಿಂದ ರಾಜ್ಯವನ್ನ ಆಳಿ ಸ್ವರ್ಗಾರೋಹಣಕ್ಕೆ ಹೊರಟಿರುವಂತಹ ದ್ರೌಪದಿ ಮೊದಲಿಗೆ ಕುಸಿದು ಬೀಳ್ತಾಳೆ. ಇದರಿಂದ ಆಶ್ಚರ್ಯಗೊಂಡಂತಹ ಸಹೋದರರು ಯಾಕೆ ಹೀಗಾಯ್ತು ಎಂದು ಧರ್ಮರಾಯನನ್ನ ಕೇಳಿದಾಗ ಧರ್ಮರಾಯ ಹೀಗೆ ಉತ್ತರವನ್ನ ನೀಡ್ತಾರೆ. ದ್ರೌಪದಿಗೆ ನಾವು 5 ಗಂಡಂದಿರಾದರೂ ಕೂಡ
ಅವಳಿಗೆ ಯಾಕೋ ಅರ್ಜುನನ ಮೇಲೆ ಹೆಚ್ಚು ಒಲವಿದ್ದ ಹಾಗೆ ಕಾಣಿಸ್ತಾ ಇತ್ತು. ಯಾಕಂದ್ರೆ ಆಕೆಯನ್ನ ಗೆದ್ದು ತಂದವನು ಅರ್ಜುನ. ನಮ್ಮ ಎಲ್ಲರನ್ನೂ ಆಕೆ ಸಮಾನವಾಗಿ ಪ್ರೀತಿಸ್ಲಿಲ್ಲ, ಹಾಗಾಗಿ ಈ ರೀತಿ ಆಗಿದೆ ಅಂತೇಳಿ ಹೇಳಿದಾಗ ಈ ವಿಚಾರದ ಕುರಿತು ದ್ರೌಪದಿಯ ಅಂತಃಶೋಧನ ಹೇಗಿದೆ ಎಂದು ತೋರಿಸುವಂತಹ ಒಂದು ಚಿಕ್ಕ ಸನ್ನಿವೇಶ ಇದೀಗ ನಿಮ್ಮ ಮುಂದೆ. ಚೆನ್ನಿಗ ಪಾರ್ಥನೆ ಮೊದಲ ನೋಟದಲ್ಲಿ ಎನ್ನ ಸೆಳೆದವನು, ಪಣವಗೆಲ್ಲಲಾರದೆ ಸೋತ ಭೂಪರು ತಲೆ ತಗ್ಗಿಸಿರಲು, ಗಳಗಳನೆ ನಡೆತಂದ ನೊಬ್ಬ ದ್ವಿಜ ತೇಜಸ್ಸಿ ರೂಪುಗೊಂಡಿಹ ಮನೋಜ. ನಿಮಿಷ ಮಾತ್ರದಲ್ಲಿ ಮತ್ಸ್ಯಯಂತ್ರವು ಕೆಳಗೆ ಗೆಳತಿಯರ ಅಣಕು ನುಡಿ ಸಿಕ್ಕಿದನಲ ಬ್ರಾಹ್ಮಣ ಕುಮಾರ. ಪತಿಯಾಗಿ ಮಧುಕರ ವೃತ್ತಿಯವನಾಗಿ ಕಿವಿಯೊಳಗೆ ಕರ್ಕಶದಿ ಭ್ರಮಿಸುತ್ತಿರೇ. ನನ್ನ ವಿಧಿಯೇ ಇಂತೆಂದು ಮನಸ ಸ್ವೀಕರಿಸಿದ್ದೆ ಪತಿಯೆಂದು. ಮತ್ತೆ ತಿಳಿದಾಗ ನಮ್ಮೆಲ್ಲರ ಬಯಕೆಯ ಪಾರ್ಥನೆ ಇವನು ಎಂದಾಗ ಮತ್ತಷ್ಟು ಸಂಭ್ರಮವು ಸಂಭ್ರಮ. ಮತ್ತೆ ತವ ಬಲ ಭೀಮ ಉಕ್ಕಿನಾದೋರ್ದಂಡ ಪ್ರಚಂಡ ಎಲ್ಲದರಲ್ಲೂ ಪ್ರೀತಿ ಕಡಲನ್ನೇ ಮೊಗೆದು ಹರಿಸಿದ್ದೆ. ಆಗಿ ಸತಿ ಧರ್ಮ ನಿಬದ್ಧೆ, ಆಗಿ ಸತಿ ಧರ್ಮ ನಿಬದ್ಧೆ, ಆಗಿ ಸತಿ ಧರ್ಮ ನಿಬದ್ಧೆ. ಅಜ್ಞಾತವಾಸದ ಒಂದು ವರ್ಷ ನಾಮಾಂತರ ಹೊತ್ತು ಜೊತೆಗಿದ್ದು ಅಪರಿಚಿತರಂತಿದ್ದ ದುರ್ವಿಧಿ ಎನ್ನ ದುರ್ವಿಧಿ ಬೆಂಬೆತ್ತಿ ಬಂದಂತೆ ವಿರಾಟನ ಆಡಳಿತ ಸರದಾರ ಮಡದಿಯ ಸೋದರ ಕೀಚಕನ ಕಣ್ಗೆ ನಾನಾದಿಗಿಸರು ಏನನ್ನಿಸಿತು ಅವಗೆ ಇನ್ನೂ ಅವಗೆ ಮದುವೆ ಇಲ್ಲ ನನ್ನ ಬಯಸಿದ ಕಾಮದ ಮತ್ತು ತಲೆಗೇರಿ ಕಾಮದ ಮತ್ತು ತಲೆಗೇರಿ ಕಾಮದ ಮತ್ತು ತಲೆಗೇರಿ ಎಚ್ಚರಿಸಿದ್ದೆ
ವೀರ ಗಂಧರ್ವರ ಸತಿ ನಾನು ಅಲ್ಲ ಸುಲಭದ ತುತ್ತು ಕಾಡಿದರೆ ಎನ್ನಲಿ ಬಂದೀತು ತಲೆಗೆ ಕುತ್ತು ಮತಿಗೆ ಹೊಕ್ಕಿದ್ದೆ ಕಾಮದ ಹೊತ್ತು ಮೇಲಷ್ಟು ರಾಜ ಬಲಗರ್ವ ಪೆತ್ತು ಅಜೇಯ ಬಲಶಾಲಿ ಮದ ಹೊತ್ತು ಮೇಲ್ವಾಯ್ದು ಬಂದಿದ್ದ ಕಾಮಾಂಧ ಎನ್ನನ ಕಾಯುವ ದಾರಿಯ ಕಾಣದೆ ಕಪಟದ ಸವಿ ನುಡಿದೆ ಕೊನೆಗೆ ಬೇಡ ಹಗಲು ಹೊತ್ತಿದು ಇರುಳೆ ಸುಖವು ನೋಡ ನೀ ಹೇಳಿದಲ್ಲಿಗೆ ಬರುವೆ ನಿನ್ನಾಸೆ ತೀರಿಸುವೆ ನೀ ಹೇಳಿದಲ್ಲಿಗೆ ಬರುವೆ ನಿನ್ನಾಸೆ ತೀರಿಸುವೆ ಒಪ್ಪಿದ ಕಾಮ ಕೇಳಿ ತೋರಿದ್ದ ನಸುಲಜ್ಜೆ ಮಾಡಿತು ಮೋಡಿ ಮಾರುವೇಷದಲ್ಲಿದ್ದ ರಮಣರ ಬಳಿ ದೂರನಿತ್ತು ಸಲಹಿರಿ ಎಂದರೆ ಅವರಾಡಿದ್ದು ಹೇಗಾದರೂ ಪಾರಾಗುನಿ ನಿನ್ನಯ ಯುಕ್ತಿಯ ಬಳಸಿ ನಾವು ಬಂದರೆ ಎದುರು ಗೊತ್ತು ಹಚ್ಚುವರು ಗುರುತ ಹೋಗೆಲೋ ನೀನು ಹೋಗೆಲೋ ನೀನು ಮಡದಿಗೇನಾದರೂ ಆಗಲಿ ತಮಗೇನಂತೆ ಮುಖ್ಯವದು ಅಜ್ಞಾತದವಧಿ ತಮಗೆ ಅದು ಅವರ ಚಿಂತೆ ನಿಂತು ಕಾಣುವ ಅದು ಅವರ ಚಿಂತೆ ಹೀಗೆಂದೇ ಸಾಗ ಹಾಕಿದ್ದರು ಹೀಗೆಂದೇ ಸಾಗ ಹಾಕಿದ್ದರು ಎನ್ನ ಕೊನೆಯಲ್ಲಿ ಉಳಿದವ ವಲಲ ಕೈ ಹಿಡಿದ ಹೆಣ್ಣೆ ಕರಗುವವ ಉಸುರಿದ್ದೆ ಎಲ್ಲ ಮೊದಲು ಸಿಡುಕಿದ ಪತಿ ನಾನೊಬ್ಬನೇ ಅಲ್ಲ ತರದಿರು ದೂರ ಹೋಗು ದೂರ ಎಂದಿದ್ದನಲ್ಲ ಬೇರೆ ದಾರಿ ತೋರದೆ ನಾನಾಡಿದ್ದೆ ನುಡಿ ಹೊಲ್ಲ ವೀರರೇ ನೀವು ಷಂಡರು ಬಳೆಯ ತೊಡಿರೋ ಸೀರೆ ಉಡಿರೋ ಬಳೆಯ ತೊಡಿರೋ ಸೀರೆ ಉಡಿರೋ ನಾಗೆಲ್ವೆ ನನ್ನ ಧರ್ಮದಲ್ಲಿ ಎಂದಾಗ ನಾನವನ ಬೂದಿ ಮುಸುಕಿದ ಅಭಿಮಾನದಲ್ಲಿ ದುಳ್ಳುರಿಯಾಗಿತ್ತು ಎಷ್ಟಾದರೂ ವರಟು ಮೈಯಲ್ಲಿ ಹೂಮನದ ಕರುಳು ಕರಗಿ ಕಣ್ಣೀರನೊರೆಸಿತ ಧೃತಿಯ ತುಂಬಿ ಆಗಿರುಳೆ ಕೀಚಕೆಗೆ ಮೃತ್ಯು ಮನೆ ದಾರಿ ತೋರಿತ
ಮತ್ತೆ ನೆನಪೇ ಚಿತ್ತವರಿದಾಗುತ್ತಿದೆ, ಆದರೂ ಎಲ್ಲೋ ದೂರದಿಂದಲೇ ಕೇಳಿ ಬರುತ್ತಿದೆ ಮಹಾಪ್ರಶ್ನೆ, ಮಹಾಪ್ರಶ್ನೆ, ಮಹಾಪ್ರಶ್ನೆ. ಅಂತರಂಗದ ಪಿಸುನುಡಿ ನಿನ್ನ ಪ್ರೀತಿಗೆ ಮಹಾಪಾತ್ರ. ಯಾರವನು ಯಾರವನು ಪಾರ್ಥನೆ, ಪಾರ್ಥನೆ, ಪಾರ್ಥನೆ. ಭೀಮನೇ ಭೀಮನೇ ಆ ಹಿಮದೊಳಗೆ ಏಕವಾಗುವೆನಾ ಕೃಷ್ಣ, ಎಂದಿನಂತೆಯೇ ನನ್ನ ಸಲಹು ನಿನ್ನೊಳಗೆ ಸೇರಿಕೊಳ್ಳುತ್ತಾ. ಕೃಷ್ಣ 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 ಕೃಷ್ಣ. ಕೃಷ್ಣ. ಆಗಿದ್ದಂತಹ ಶ್ರೀಯುತ ಉಪೇಂದ್ರ ಸೋಮಯಾಜಿ ಅವರು, ಹಾಗೆಯೇ ಸುಂದರವಾಗಿ ಸಂಗೀತವನ್ನ ಸಂಯೋಜಿಸಿದವರು ಶ್ರೀಮತಿ ಮಾಲಿನಿ ಅವರು. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ನೀಕುತ ಸಜ್ಜನ ಸಾಧು, ಹೆಜ್ಜೆಯ ಕಾಲ್ಗಳನಾದವ ಕೇಳುತ್ತ ಹೆಜ್ಜೆಯ ಮೇಲ ಹೆಜ್ಜೆಯ ನೀಕುತ ಸಜ್ಜನ ಸಾಧು. ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಲಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ 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 ಲಕ್ಷ್ಮೀ ಬಾರಮ್ಮ. ಧನ್ಯವಾದಗಳು. ಪರಿವಾರ ದೈವಗಳ ಪ್ರತಿಷ್ಠಾಪನಾ ವರ್ಧಂತಿಯ ಸಂದರ್ಭ ಮಹಿಳಾ ವೇದಿಕೆ ಸಾಲಿಗ್ರಾಮ ಇಲ್ಲಿಯ ಸದಸ್ಯರಿಗೆ ಕಾರ್ಯಕ್ರಮವನ್ನ ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ
ಶ್ರೀಯುತ ರಾಘವೇಂದ್ರ ಭಟ್ ಮತ್ತು ಸಂಬಂಧಿಸಿದ ಆಡಳಿತ ಮಂಡಳಿಯ ಸರ್ವರಿಗೂ ಕೂಡ ಮಹಿಳಾ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇವೆ. ಸರ್